ನೀತಿ ಕಾಮಣ್ಣರಿಂದ ಕಿರುಕುಳಕ್ಕೆ ಒಳಗಾಗುವಂತಹ ಯುವತಿಯರು ನೋಡಲೇಬೇಕಾದ ಸ್ಟೋರಿ. ಚುಡಾಯಿಸೋರಿಗೆ ಹೆಣ್ಮಕ್ಳು ಯಾವ ರೀತಿ ಪಾಠ ಕಲಿಸಬೇಕು ಅನ್ನೋದಕ್ಕೆ ಈ ಸ್ಟೋರಿ ಒಂದು ಒಳ್ಳೆಯ ಉದಾಹರಣೆ. ಇದನ್ನೇನು ಡ್ರಾಮಾ ಅಂತ ಅನ್ಕೋಬೇಡಿ, ಅಸಲಿಗೆ ಇದೊಂದು ರಿಯಲ್ ಇನ್ಸಿಡೆಂಟ್. No, just show your face this side. Lay down. Lay down. Get lost. Get lost. Get lost. Right now. Show your face this side. Hey, bloody hell. Get lost now. ಇಲ್ಲಿ ಹೀಗೆ ಬೂಟಿನಿಂದ ಏಟು ತಿಂತಾ ಇರೋನು ಒಬ್ಬ ರೋಡ್ ರೋಮಿಯೋ. ಇವನ ಹೆಸರು ಸೂರ್ಯಪ್ರಕಾಶ್. ಸುಮ್ಮನಿರಲಾರ್ದವನು ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಹಾಗೆ ಜಯನಗರದ 7ನೇ ಬ್ಲಾಕ್ನ ಪಾರ್ಕ್ನಲ್ಲಿ ಕೂತಿದ್ದ ಹುಡುಗಿಯೊಬ್ಬಳನ್ನ ಚುಡಾಯಿಸಲು ಹೋಗಿ ಹೀಗೆ ಬೂಟಿನೇಟು ತಿಂತಾ ಇದ್ದಾನೆ. ಹೀಗೆ ಅಟ್ಟಾಡಿಸಿಕೊಂಡು ಕಾಮುಕನಿಗೆ ಕಿಕ್ ಕೊಟ್ಟ ಈ ದಿಟ್ಟೆಯ ಹೆಸರು ವೀಣಾ ಆಶಿಯಾ. ಅಸಲಿಗೆ ವೀಣಾ ತನ್ನ ಸ್ನೇಹಿತೆಯೊಂದಿಗೆ ಜಯನಗರದ 7ನೇ ಬ್ಲಾಕ್ ಬಳಿ ಇರುವ ಪಾರ್ಕ್ ಒಂದರಲ್ಲಿ ಜಾಗಿಂಗ್ ಮಾಡ್ತಾ ಇದ್ಲು. ಬನಶಂಕರಿ ನಿವಾಸಿಯಾದ ಸೂರ್ಯಪ್ರಕಾಶ್ ಇದೇ ವೇಳೆ ಪಾರ್ಕಿಗೆ ಬಂದಿದ್ದ. ಬಂದವನೇ ಜಾಗಿಂಗ್ ಮಾಡ್ತಾ ಇದ್ದ ವೀಣಾಳನ್ನ ಚುಡಾಯಿಸಲು ಶುರು ಮಾಡಿದ್ದ. ಅದನ್ನ ಪ್ರಶ್ನಿಸಲು ಹೋಗಿದ್ದೆ ತಡ ಈತ ಅಲ್ಲಿಂದ ಕಾಲ್ ಕೀಳ್ತಾನೆ. ಅಷ್ಟಕ್ಕೆ ಬಿಡದ ಯುವತಿ ಆತನನ್ನ ಚೇಸ್ ಮಾಡ್ಕೊಂಡು ಹೋಗಿ ಬೂಟಿನೇಟು ನೀಡ್ತಾಳೆ. ಬಳಿಕ ಅಲ್ಲೇ ಇದ್ದ ಪೊಲೀಸರಿಗೆ ವಿಷಯ ತಿಳಿಸ್ತಾಳೆ. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ರೋಡ್ ರೋಮಿಯೋರನ್ನ ಬಂಧಿಸ್ತಾರೆ. ಈ ಹಿನ್ನೆಲೆಯಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡೋದೇನಂತಂದರೆ, ಏನು ಈ ಯುವತಿ ನಮ್ಮ ನಗರ ಪ್ರದೇಶದ ಅಥವಾ ಮಹಿಳೆಯರಿಗೆ ಯುವತಿಯರಿಗೆ ಒಂದು ದಾರಿ ತೋರಿಸಿದ್ರೆ, ಇದೇ ರೀತಿ ಎಲ್ಲ ಮಹಿಳೆಯರು ತಮ್ಮ ಮೇಲೆ ಏನಾದರೂ ದೌರ್ಜನ್ಯ ಆದರೆ ಅದನ್ನು ನುಂಗಿಕೊಳ್ಳದೆ ಅಥವಾ ಅದನ್ನು ಮುಚ್ಚಾಕೊಳ್ಳದಲ್ಲೇ ಈ ಥರ ಪ್ರತಿಭಟಿಸಿದ್ರೆ ನಿಜವಾಗ್ಲೂ ಮುಂದೆ ಹೋದ ದಿನಗಳಲ್ಲಿ ಮಹಿಳೆಯರು ಇನ್ನೂ ಹೆಚ್ಚು ನಿರ್ಭಯವಾಗಿ ಪೂರ್ಣ ಸ್ವಾತಂತ್ರ್ಯದಿಂದ ನಮ್ಮ ನಗರದಲ್ಲಿ ಓಡಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಪರವಾಗಿ ಕೂಡ ನಾನು ಆ ಯುವತಿಯನ್ನು ಅಭಿನಂದಿಸಲಿಕ್ಕೆ ಕೂಡ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಹೆದರದಲ್ಲೇ ಅವರು ಕಿಡಿಗೇಡಿನ ಹಿಡಿಯೋದ್ರಲ್ಲಿ ಭಾಳ ಶ್ರಮವಹಿಸಿದ್ದಾರೆ. ಮತ್ತು ಇನ್ನೊಂದು ವಿಷಯ ಅಂದರೆ ಅವರು ನಮ್ಮ ಅಲ್ಲಿ ಏನಿದ್ರು ಪೊಲೀಸ್ ಸಿಬ್ಬಂದಿ ಅವ್ರನ್ನ ಅಭಿನಂದಿಸಿದ್ದಾರೆ ಕೂಡ, ಒಳ್ಳೆಯ ಸಹಾಯ ಮಾಡಿದ್ರು ಅಂತ. ಈ ಎಲ್ಲ ಘಟನಾವಳಿಗಳನ್ನ ವೀಣಾ ಸ್ನೇಹಿತೆ ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ಲು. ಇದರ ಸಹಾಯದಿಂದ ಪೊಲೀಸರು ಆರೋಪಿಯನ್ನ ಶೀಘ್ರದಲ್ಲಿ ಬಂಧಿಸುವಲ್ಲಿ ಸಫಲರಾದ್ರು. ಮೊಬೈಲ್ನಲ್ಲಿ ಚಿತ್ರೀಕರಿಸಿದ ವಿಡಿಯೋವನ್ನ ಆ ಯುವತಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಉಳಿದವರಿಗೂ ಪ್ರೇರಣೆಯಾಗುವಂತೆ ಮಾಡಿದ್ದಾಳೆ. ಆ ಒಂದು ಧೈರ್ಯನೂ ಬರುತ್ತೆ, ಮತ್ತು ಅಟ್ಲೀಸ್ಟ್ ಅದು ನೋಡಿಕೊಂಡು ಜನಗಳೇ ಇನ್ನು ಆಕ್ಷನ್ ತಗೊಳಕ್ ಮಾಡಬೇಕು. ಯಾಕೆಂದರೆ ಪೊಲೀಸು ಇನ್ನೊಬ್ಬರು ಅಂತ ಕಾಯೋ ಬದಲು ನಾವೇ ಒಂದು ಆಕ್ಷನ್ ತಗೊಂಡು ಒಂದು 4 ಜನಕ್ಕೆ ಹಿಂಗೆ ಮಾಡಿದ್ರೆ ಅಟ್ಲೀಸ್ಟ್ ಬುದ್ಧಿ ಬರಬಹುದು ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸದ್ಯಕ್ಕೆ ಹುಡುಗಿಯನ್ನ ಚುಡಾಯಿಸೋದಕ್ಕೆ ಹೋಗಿ ಮಾನ ಕಳೆದುಕೊಂಡ ಕಾಮುಕ ಜಾಮೀನಿನ ಮೂಲಕ ಬಿಡುಗಡೆಯಾಗಿದ್ದಾನೆ. ಒಟ್ನಲ್ಲಿ ಬೀದಿ ಪುಂಡರಿಗೆ ವೀಣಾ ತಕ್ಕ ಪಾಠ ಕಲಿಸಿದ್ದಾಳೆ. ಇದೇ ದಿಟ್ಟೆತನವನ್ನ ಯುವತಿಯರು ಪ್ರದರ್ಶಿಸಿದ್ರೆ ಬೀದಿ ಕಾಮಣ್ಣರ ಹಾವಳಿ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆಯಾಗುತ್ತೆ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.